ಓಂ ಅತ್ಯುದ್ರಿಕ್ತ ಮಹಾಜ್ಞಾನ ಏಕದಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಫಲದ ಸ್ಥಾನಾತ್ಮ ದಿವ್ಯಾಕೃತಿ ಸೃಷ್ಟಿ ಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಶಾಂತ ಮೋಕ್ಷ ವಿಮೋಕ್ಷದಂ ಹರಿಮಯಂ ನಿತ್ಯಂ ಸದೋಪಾಸ್ಮಹೇ ಯೋ ಅಸೌ ಪ್ರಾಣಃ ಸಹ ಪ್ರಾಣೇನ ಪರಬ್ರಹ್ಮಣ ಯಾತಿ ಏಷ ಭಗವಾನ್ ಪ್ರಾಣಂ ಪ್ರತ್ಯಭೀಷ್ಟಂ ದದಾತಿ ಪ್ರಾಣಸ್ಯ ಪ್ರಾಣಮಿತಿ ಶ್ರುತೇಃ ಪ್ರಾಣೋ ವಾಯುಃ ಪರಮಾತ್ಮಾನಂಚ ಜ್ಞಾನೇನ ದರ್ಶಯನ್ ದದಾತಿ ಸರ್ವಸ್ಮಾದತೀತಮುತ್ತಮಂ ವದತೀತ್ಯತಿವಾದಿ ಏಷ ವಾ ಏಷತು ವಾ ಅತಿವದತೀತಿ ತುಶಬ್ದೋ ಅರ್ಥಾಂತರವಾಚಿ. ಎಷ್ಟು ಆಚಾರ್ಯ ಭಾಷ್ಯ ಕೂಡ ಅಷ್ಟೇ ಭಾರಿ ಸಿಂಪಲ್ ಆಗಿರ್ತದೆ. ಸಾಮಾನ್ಯ ಎಷ್ಟೊತ್ತೆ ಮೂಲ ಸಿಂಪಲ್ ಆಗಿ ಜಾಸ್ತಿ ವ್ಯಾಖ್ಯಾನಗಳೇ ಭಾರಿ ಕಷ್ಟ ಆಗೋದು ಜಾಸ್ತಿ. ಆಚಾರದಾಗಲ್ಲ ಅಷ್ಟೇ ಸರಳತೆ ಮೇಂಟೈನ್ ಮಾಡ್ತಾರೆ. ಅವ್ರ ಉದ್ದೇಶ ತಿಳಿಸ್ಬೇಕಷ್ಟೇ, ಪಾಂಡಿತ್ಯ ತೋರಿಸ್ಬೇಕು ಅಂತಲ್ಲ. ದೇವರ ಕಳಿಸಿಯಾಗಿ ಇವ್ರೇನ್ ಪಾಂಡಿತ್ಯ ಕೊಡೋದು ಈಗ ಗೊತ್ತಾಯ್ತಾ? ಬೇಕಾದ ತಿಳಿಸೋದು ಅಷ್ಟೇ. ಯೋ ಅಸೌ ಪ್ರಾಣ ಸಹ ಪ್ರಾಣೇನ ಪರಬ್ರಹ್ಮಣ ಯಾತಿ. ಇಷ್ಟೆಲ್ಲ ಮಾಡಿಸ್ತಾರೆ ಪ್ರಾಣದೇವರು ಮಾಡಿಸ್ತಾರೆ. ಅವ್ರು ಮಾತ್ರ ಪರಬ್ರಹ್ಮನ ಅವ್ರನ್ನ ಮಾಡಿಸ್ತಾರೆ. ಪರಬ್ರಹ್ಮ ಅವ್ರ ಕೈಲಿ ಮಾಡಿಸ್ತಾರೆ. ಏಷ ಭಗವಾನ್ ಪ್ರಾಣಂ ಪ್ರತ್ಯಭೀಷ್ಟಂ ದದಾತಿ. ಪ್ರಾಣದೇವರ ಮೂಲಕನೇ ಅಭೀಷ್ಟವನ್ನು ಕೊಡ್ತಾನೆ. ಪ್ರಾಣದೇವರಿಗೆ ಎಲ್ಲ ಅಭೀಷ್ಟವನ್ನು ಕೊಡ್ತಾನೆ. ಪ್ರಾಣ ಅದಕ್ಕೆ ಏನ್ ಬೇಕಾದ್ರೂ ತಗೋ ಹನುಮಂತ ಕೇಳಿದ್ರು ಕೊಡ್ತೇನೆ, ಫ್ರೀ ಅದು ಕೊಟ್ಟಿದ್ದು. ಪ್ರಾಣಸ್ಯ ಪ್ರಾಣಮಿತಿ ಶ್ರುತೇ. ಮಾತು ಅರ್ಥ ಯಾಕೆ ಮಾಡಬೇಕು ಅಂದ್ರೆ ಬರೀ ಪ್ರಾಣಿಗೆ ಗಂಡ ಆಗಬಾರ್ದು ನಾವು. ಇನ್ನೊಬ್ಬ ಪ್ರಾಣ ಇದ್ದ ವಿಷ್ಣು ಸಹಸ್ರನಾಮ ಮತ್ತೆ ಪ್ರಾಣ ಅಂತ. ಆ ಪ್ರಾಣ ನಾರಾಯಣ, ಈ ಪ್ರಾಣ ಈ ವಾಯುದೇವ. ಪ್ರಾಣಸ್ಯ ಪ್ರಾಣಮಿತಿ ಶ್ರುತೇ ಪ್ರಾಣೋ ವಾಯು ಪರಮಾತ್ಮಾನಂ ಚ ಜ್ಞಾನೇನ ದರ್ಶಯನ್ ದದಾತಿ. ವಾಯುದೇವರು ಸದಾ ನೋಡ್ತಾರೆ. ತಾವು ಅಷ್ಟೇ ಅಲ್ಲ, ಅಪರೋಕ್ಷ ಜ್ಞಾನ ಕೊಡಿಸ್ತಾರೆ. ಅಪರೋಕ್ಷ ಜ್ಞಾನ ಕೊಡಿಸೋಕ್ಕೂ ಯಾರು ಬೇಕು? ವಾಯುದೇವರು ಬೇಕು, ಸಾಧ್ಯ ಇಲ್ಲ. ಸರ್ವಸ್ಮಾದ್ ಅತೀತ ಉತ್ತಮಂ ಅತಿವದತೀತಿ ಅತಿವಾದಿ. ಅತಿವಾದಿ ಶಬ್ದಕ್ಕೆ ಹೇಳಿಲ್ಲ ಅರ್ಥ. ಅವ್ರು ಯಾರು ಹೀಗಾತ ಅತಿವಾದಿ ಆಗ್ತಾನ ಅವನು ಅಂದ್ರೆ ಸರಿಯಾಗಿ ಹೇಳ್ತಾನೆ ಅಂತ ಅರ್ಥ. ಬೇರೆ ಕಡೆ ಅತಿವಾದಿ ಅಂದ್ರೆ ತಪ್ಪು ಹೇಳ್ತಾನೆ ಅಂತ ಅರ್ಥ. ಅತ್ಯಾಚಾರ ಪದ ಹೇಗ ಹಾಕಿ ಅವ್ಯ ಪದ ಏನೋ ತಪ್ಪು ಅಂತ ಅರ್ಥ. ಆಚಾರಕ್ಕೆ ಆಪೋಸಿಟ್ ಅತ್ಯಾಚಾರ. ಅದೇ ರೀತಿನೇ ಅತಿವಾದ ಅಂತ ಬಂದಿದ್ದು. ಇಲ್ಲಿ ಆ ರೀತಿ ಮಾಡಬಾರದು ಏನಂತ ಹೇಳ್ಬೇಕಿಲ್ಲಿ. ಬೇರೆ ಕಡೆ ಅತಿವಾದ ತಪ್ಪು ಅಂತ ಅರ್ಥ ಬರುತ್ತಿಲ್ಲ ಅಂತ ಇಲ್ಲಿ ಮಾಡಬಾರದು. ಯಾಕೆ ಸರಿಯಾದ ವಿಷಯ ಚೆನ್ನಾಗಿ ಹೇಳ್ತಾನೆ, ಭಾರಿ ದೊಡ್ಡ ವಿಷಯ ಹೇಳ್ತಾನೆ ಅಂತ ಅರ್ಥ. ನಮಗೆ ತಿಳಿದಿದ್ದ ಅತೀತ, ನಮ್ಮಿಂದ ಅತೀತವಾದನ್ನು ಹೇಳ್ತಾನೆ. ಸರ್ವಸ್ಮಾದ್ ಅತೀತ ಉತ್ತಮಂ ವದತೀತಿ ಅತಿವಾದಿ. ಅವನೆಲ್ಲ ಅತಿವಾದಿ ಅಂದ್ರೆ ಸರ್ವೋತ್ತಮ ದೇವರಿರ್ತಾನೆ. ನಮಗೆ ಗೊತ್ತಿಲ್ಲದ ವಿಷಯ ಹೇಳ್ತಾ ಇದ್ದಾನೆ. ಏಷತು ವಾ ಅತಿವದತಿ ಇತಿ ತುಶಬ್ದೋ ಅರ್ಥಾಂತರವಾದಿ. ತು ಅಂತ ಹೇಳಿದ್ರಿಂದ ಅತಿವಾದಿ ಶಬ್ದ ಬೇರೆ ಅರ್ಥ ಮಾಡಬೇಕು ಅಂತಾನೆ ಅರ್ಥ. ಈ ಅರ್ಥ ಮಾಡಬಾರದು. ಮುಂದೆ ಹೊರತಾ ಇದ್ದಾರೆ. ಅತಿವಾದಿ ಅಂತ ಹೊಗಳಿದ ಮೇಲೆ ತಪ್ಪು ಹೇಳಿದ ಅಂತ ಅರ್ಥ ಆಗೋದಿಲ್ಲ. ಬೈದರೆ ಅರ್ಥ ಮಾಡಬೇಕು. ಭಗವಃ ಪ್ರಾಣಾದ್ ಭೂಯ ಇತಿ ಪ್ರಶ್ನೋ ಪ್ರತಿಹಾರ್ಯ. ಪ್ರಾಣದೇವರಿಗಿಂತ ಭೂಯ ಅಂದ್ಮೇಲೆ ದೊಡ್ಡವರಿದ್ದಾರೆ ಅಂತ ಪ್ರಶ್ನೆ ಹಾಕೊಂಡ್ರೆ ಉತ್ತರ ಸಿಗುತ್ತೆ. ಇದ್ದಾರೆ, ಪರಮಾತ್ಮ ಆತ್ಮೇನೆ. ಅವ್ರ ಬಗ್ಗೆ ಜೀವನದಲ್ಲಿ ತಗೊಂಡು ಇನ್ನೊಬ್ರು ಇಲ್ಲ. ಜೀವನ ತಗೊಂಡ ವಾಯು ದೇವದೇವೋ ವಿಶಿಷ್ಟ ಮೂಲ. ಆದ್ರೆ ಮುಂದೆ ಒಟ್ಟು ತಗೊಂಡ ಮೇಲೆ ಇದ್ದಾರೆ. ಯತ್ರ ಅನವಸರೋ ಅನ್ಯತ್ರ ಪದಂ ತತ್ರ ಪ್ರತಿಷ್ಠಿತಂ ಯತ್ರ ಪ್ರಮಾಣಂ ವಾಕ್ಯಂ ಮಾ ಪ್ರತಿಹಾರ್ಯಂ ನ ಸಂಶಯ. ಒಂದು ಮಾತು ಹೇಳ್ತಾರೆ. ಇಲ್ಲಿ ಪ್ರಶ್ನೆ ಹಾಕೊಂಡು ಉತ್ತರ ಕೊಡ್ಬೇಕು. ಕೆಲವು ಸರ್ತೆ ಅಥಾತೋ ಬ್ರಹ್ಮ ಜಿಜ್ಞಾಸ ಅಲ್ಲಿ ಕೊಟ್ಟಿದ್ದಾರೆ, ಅಲ್ಲಿ ಇಲ್ಲೂ ಕೋಟ್ ಮಾಡ್ತಿದ್ದಾರೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿ ಮುಂದೆ ಆದ್ದರಿಂದ ಬ್ರಹ್ಮ ಜಿಜ್ಞಾಸೆ. ಮುಂದೆ ಏನ್ ಮಾಡ್ಬೇಕು ಅದಕ್ಕೆ ನಾವೀಗ? ಕರ್ತವ್ಯ ಅದಕ್ಕೆ ಅಕರ್ತವ್ಯ ಸೇರಿಸ್ಬೇಕು. ನಾಸ್ತಿಕರು ಅಕರ್ತವ್ಯ ನೋಡಿದ್ರೆ ಇಲ್ಲ, ಕರ್ತವ್ಯ. ಯಾಕೆ ಅಲ್ಲಿ ಹೇಳಿರೋದೆಲ್ಲ ಏನ್ ಪಾಯಿಂಟ್ ಇದೆ ಅಲ್ಲಿಗ? ಮಾಡ್ಲೇಬೇಕಾದ ಅಂಶ ಹೇಳಿದ್ದಾರೆ. ಆದ್ರಿಂದ ನಿತ್ಯ ಸ್ಕೂಲ್ಗೆ ಹೋಗಬಾರ್ದು ಗೊತ್ತಾಗೋದಿಲ್ಲ. ನಿತ್ಯ ಸ್ಕೂಲಿಗೆ ಹೋಗ್ಬೇಕು. ಯಾಕೆ ಪದಗಳು ಹಾಕಿದ್ದಾರೆ. ಮತ್ತು ಉದ್ಧಾರ ಆಗ್ಬೇಕಾದ್ರೆ ಪರೀಕ್ಷೆಗೆ ಹೋಗ್ಬೇಕು, ಹೋಗಬಾರ್ದು ಅಂತ ಹೇಳೋದೇ. ಅದಕ್ಕೆ ಮಾತು ಅದಕ್ಕೊಂದು ಸುಮ್ಮನೆ ಹೇಳಿದ್ರು ಸಾಕು. ಆಚಾರ್ಯ ಕೊನೆಟ್ಟು ಕೊಡ್ತಾರೆ ಭಾರಿ ಇಂಟ್ರೆಸ್ಟಿಂಗ್. ಅಂದ್ರೆ ಇದೆಲ್ಲ ವೇದವ್ಯಾಸರೇ ಹೇಳಿರೋದು, ನಾವಲ್ಲ. ಅದಕ್ಕೆ ನಾಹಂಕರ್ತ ಹರಿಕರ್ತ ಅನ್ನೋದಕ್ಕೆ ಆಚಾರ್ಯ ಬರವಣಿಗೆ ಕೂಡ ಸಾಕ್ಷಿ. ನಾನೇನು ಸ್ವಂತ ಹೇಳಿಲ್ಲ, ಎಲ್ಲ ವೇದವ್ಯಾಸರು ಹೇಳಿದ್ದಾರೆ, ತೋರಿಸ್ಕೊಡ್ತಿದ್ದಾನೆ ಅಷ್ಟೇ. ಇದಕ್ಕೆ ಶುದ್ಧ ಭಾಗವತ ಧರ್ಮ. ಒಂದ್ ಕಡೆ ಯಾರು ಬೆಲ್ಲಗೆ ನಾವು ಹೇಳಿದ್ರೆ ನೆನೆಸ್ಕೋಬೇಡ ಅಂತ ಹೊರಟ್ರೆ ಆ ಟ್ರೆಂಡ್ ಇರ್ತದೆ. ಕಾಪಿ ಮಾಡಿ ಏನೋ ಮಾಡ್ಬಿಡ್ತಾರೆ. ಇದು ತೀರಾ ಕಾಪಿ ಮಾಡಿ ತೀರಾ ಕಾಮನ್ನು. ಆದ್ರೆ ಆ ಒಪ್ಕೊಳ್ಳೋಕೆ ತಯಾರಿಲ್ಲ ಆಚಾರ. ಹಾಗಾದ್ರೆ ಎಲ್ಲ ಅವರೇ ಹೇಳಿದ್ದಾರೆ. ಅವ್ರಿಗೆ ಬೇಕೇ ಇಲ್ಲ ನಾನು ಹೇಳಿದ ಅನ್ಸ್ಕೊಳಕ್ ಇಷ್ಟನೇ ಇಲ್ಲ ಅವ್ರಿಗೆ. ನಾಹಂಕರ್ತ ಹರಿಕರ್ತ ಅನ್ನೋದನ್ನ ಆ ರೀತಿ ಫಾಲೋ ಮಾಡಿದ ಮಹಾನುಭಾವರು. ಪ್ರತಿಷ್ಠಿತ
ಯತ್ರ ಪ್ರಮಾಣಂ ವಾಕ್ಯಮ್ಮ ಪ್ರತಿಹಾರ್ಯಂ ಒಂದ್ಸರ್ತೆ ವಾಕ್ಯ ಸೇರಿಸ್ಕೋಬೇಕು, ಪ್ರಮಾಣ ಸೇರಿಸ್ಕೋಬೇಕು. ಏನಾದ್ರು ಸೇರಿಸ್ಕೊಳ್ಳೋದು ಅರ್ಥ ಆಗದೆ ಹೋದಾಗ ಏನ್ ಮಾಡ್ಬೇಕಂದ್ರ ಮತ್ತೆ ಅನ್ನಕ್ಕೆ ಅದು ಕಲಿಸ್ಕೋಬಹುದು. ಏನ್ ಪಾಯಸ ಕಲಿಸ್ತಾರ ಅನ್ನಕ್ಕೆ ಯಾವ್ದು ಹೊಂದುತ್ತೋ ಅದನ್ನ ಕಲಿಸ್ಬೇಕು. ಮತ್ತೆ ಹೊಂದೇ ಇರೋದನ್ನ ಸೇರಿಸಬಾರ್ದು. ಯಾವ ಅರ್ಥಕ್ಕೆ ಹೊಂದುತ್ತೆ ಅದಕ್ಕೆ ಮ್ಯಾಚ್ ಆಗುತ್ತೆ ಕೊಡ್ಬೇಕು. ಇದು ನಿಯಮ ಇದೆ. ಆದ್ದರಿಂದ ಅಥಾತೋ ಬ್ರಹ್ಮ ಜಿಜ್ಞಾಸ ಕರ್ತವ್ಯ ಅಂತ ಸೇರಿಸ್ಬೇಕೆ ಹೊರತು ಅಕರ್ತವ್ಯ ಅಂತ ಸೇರಿಸಬಾರ್ದು. ಯತ್ರ ಪ್ರಮಾಣಂ ವಾಕ್ಯಮ್ಮ ಪೂರ್ವಾರ್ಧ ಭಾಷೆದಲ್ಲೂ ಬಂದಿದೆ, ಉತ್ತರಾರ್ಧ ಬೇರೆ. ಪ್ರತಿಹಾರೋ ವಿಶಿಂಶಂತಿ ಈ ತರ ಬ್ರಹ್ಮಸೂತ್ರನೇ ಆಗಿದೆ. ಪ್ರಸಂಗವನ್ನು ಸೇರಿಸಿಕೊಳ್ಬೇಕು ಅನ್ನುವ ಬ್ರಹ್ಮಸೂತ್ರನೇ ಹೇಳಿದೆ. ವಾಟ್ ಈಸ್ ಯುವರ್ ನೇಮ್? ಹೆಸರು ಹೇಳಿದ. ಅವ್ನ ಮೈ ನೇಮ್ ಇಸ್ ಹೇಳಲೇ ಇಲ್ಲ ಅಂತ ಕೇಳಬಾರ್ದು. ಪ್ರಶ್ನೆ ತಕ್ಕ ಉತ್ತರ ಏನ್ ಬೇಕೀಗ? ನೇಮ್ ಬೇಕಷ್ಟೇ. ನೇಮ್ ಹೇಳಿದ ಅಷ್ಟೇ, ಬೇರೆ ಬೇಕಿಲ್ಲ. ವ್ಯತಿಹಾರೋ ವಿಶಿಂಶಂತಿ ಇತರವತ್ತಿ ಭಗವದ್ವಚನ ಅತಿವಾದಿ ಪ್ರಾಣವಾದಿ ವಿಷ್ಣುವಾದಿ ವಿಶೇಷತಃ ಸತ್ಯೋ ಭಗವಾನ್ ವಿಷ್ಣುರ್ಯತ್ ನಿರ್ದೋಷೋ ನಿಯಾಮಕಃ. ಅತಿವಾದಿ ಪ್ರಾಣವಾದಿ ವಿಷ್ಣುವಾದಿ. ಅತಿವಾದಿ ಅಂತ ಯಾರನ್ನ ಕರಿಬೇಕು ಅಂದ್ರೆ ಪ್ರಾಣವಾದಿ ವಿಷ್ಣುವಾದಿಗಳನ್ನ. ಪ್ರಾಣವಾದಿ ಜೀವೋತ್ತಮತ್ವೇನ, ವಿಷ್ಣುವಾದಿ ಸರ್ವೋತ್ತಮತ್ವೇನ. ಅತಿವಾದಿ ಅಂತ ಕರಿಬೇಕು. ಅರ್ಥ ಆಯ್ತಾ? ಉಳಿದ ಅತಿವಾದಿಗಳಲ್ಲ, ಮುಖ್ಯವಾದ ಹೇಳ ಬಿಟ್ಬಿಟ್ಟಿದ್ದಾರೆ ಅಂತ ಅರ್ಥ. ಅತಿವಾದಿ ಪ್ರಾಣವಾದಿ ವಿಷ್ಣುವಾದಿ ವಿಶೇಷತಃ. ಅದಕ್ಕೆ ಅತಿವಾದಿ ಪ್ರಾಣವಾದಿ, ವಿಶೇಷ ಅತಿವಾದಿ ವಿಷ್ಣುವಾದಿ. ವಿಶೇಷ ಮತ್ತೆ ವಿಶೇಷತೆ ಮತ್ತೆ ಅರ್ಥ ಇದೆ, ಸುಮ್ಮನೆ ವಿಶೇಷತ ಅಲ್ಲ. ವಿ ಅಂದ್ರೆ ಗರುಡ, ಶೇಷ ಅವರಿಬ್ಬರು ಸಾವಿರದೇವರು ಶ್ರೇಷ್ಠ, ಅವರಿಗಿಂತ ಅವ್ರು ಶ್ರೇಷ್ಠ. ಅದೇ ಪದದಲ್ಲೂ ಸಾರಸ್ಯ ಸೇರಿಸ್ತಾರೆ. ಅದೇ ಬಹಳ ಸರಳವಾಗಿ ಅತಿ ಹತ್ತ ಸೇರಿಸೋದ್ರೆ ಭಾರಿ ಕಷ್ಟದ ವಿಚಾರ. ಏನ್ ಮಾಡ್ಬೇಕು? ಅನಿವಾರ್ಯವಾಗಿ ಏನ್ ಮಾಡ್ಬೇಕಿತ್ತಾಗ ಸ್ವಲ್ಪ ಪದ ಜಾಸ್ತಿ ಮಾಡ್ಬೇಕಾಗತ್ತೆ. ಮಾಡೋದಿಲ್ಲ ಆಚಾರ್ಯ. ಮಿನಿಮಮ್ ಅಲ್ಲೇ ಮ್ಯಾಕ್ಸಿಮಮ್ ತೋರಿಸ್ತಾರೆ. ಇದು ರಿಯಲ್ ಕೆಪಾಸಿಟಿ. ಒಂದು ಬರೀ ಮುಚ್ಚಿ ಸಾಕು ಹೊಡೆಯಲಿಕ್ಕೆ, ಆಯುಧಗಳೇ ಬೇಕಿಲ್ಲ ಅಂತ. ಆ ಶಬ್ದಗಳೇ ಸಾಕು, ಬೇರೆ ಉಪಯೋಗಿಸೋದ್ರೆ ಅರ್ಥ ಹೇಳ್ಬಹುದು ಅಂತ ಹೇಳ್ತಾರೆ. ಅತಿವಾದಿ ಪ್ರಾಣವಾದಿ ವಿಷ್ಣುವಾದಿ ವಿಶೇಷತಃ ಸಸತ್ಯೋ ಭಗವಾನ್ ವಿಷ್ಣು ನಿರ್ದೋಷೋ ನಿಯಾಮ. ನೋಡಿ, ಸತ್ಯ ಸಮಾತ್ಮ ಸಮಃ. ಸತ್ಯ ಶಬ್ದಕ್ಕೆ ಅರ್ಥ ಯಾರು? ಸಹ ಸತ್ಯ ಭಗವಾನ್ ವಿಷ್ಣು ಯತ್ ನಿರ್ದೋಷೋ ನಿಯಾಮಕ. ನಿರ್ದೋಷನಾಗಿ ನಿಯಾಮಕನಾಗಿ ಅಂತ ಕರಿಬೇಕು, ಸತ್ಯ ಅಂತ ಕರಿಬೇಕು. ವಿಷ್ಣು ಅದಕ್ಕೆ ಸತ್ಯ. ಇದೆಲ್ಲ ಜ್ಞಾಪಕ ಇಟ್ಕೊಂಡ್ರೆ ಹೇಗೆ ಪ್ರಮಾಣಗಳನ್ನು ಹುಡುಕ್ಬೇಕು, ಹೇಗೆ ಅನ್ವಯ. ಒಂದು ವಿಷಯದ ಏನೋ ವಿಷಯ ಬಂದ್ಬಿಟ್ಟಿರತ್ತೆ, ತಕ್ಕಂತೆ ಜೋಡಿಸ್ಕೋಬೇಕು. ಗೊತ್ತಾಯ್ತಾ? ಎಷ್ಟ? 309. ರೈಟ್. ಆದ್ರಿಂದ ಯಾವ ಕಾಲಕ್ಕೂ ಕೂಡ ನಾವು ವಿಷ್ಣುವಾದಿಗಳಾಗಿ ಅತಿವಾದಿ ಆಗಬೇಕು, ವಾಯುವಾದಿಗಳೇ ಅತಿವಾದಿ ಆಗಬೇಕು. ಇನ್ಯಾವ ಅತಿವಾದನೂ ಹೇಳಿ ತಪ್ಪದು. ಶ್ರೇಷ್ಠರಿದ್ದಾರಲ್ಲ ಬೇರೆಯವರು, ಜೀವರ ಬಗ್ಗೆ ಬೇರೆ ವಿಷಯ ಹೇಳ್ಬಿಟ್ರೆ ಅತಿಶ್ರೇಷ್ಠರ ಬಗ್ಗೆ ಹೇಳಿದಾಗ ಆಗ್ಲಿಲ್ಲ. ಈ ಪುರುಷೋತ್ತಮ ಮಾಸ, ಕ್ಷರಾಕ್ಷರ ಪುರುಷೋತ್ತಮ ಅಂತ ಹೇಳ್ಬೇಕು. ಸಸತ್ಯೋ ಇವರು ಕ್ಷರ ಪುರುಷೋತ್ತಮ ಅಷ್ಟೇ, ವಾಯುದೇವರು ಕ್ಷರ ಪುರುಷೋತ್ತಮರಷ್ಟೇ. ಚೆನ್ನಾಗಿದೆ. ಬಾಲೆಷ್ಟು ಹೇಳಿದ್ರೆ ಅಕ್ಷರ ಪುರುಷ ಇನ್ನೊಬ್ಬ ಉತ್ತಮ ಬಿಟ್ಟಾಗಾಯ್ತು ಅಲ್ಲಿಗೆ. ಅದೇ ಬಿಟ್ಟು ಎಲ್ಲರೂ ಬಂದಾಗಾಯ್ತು. ಸಸತ್ಯೋ ಭಗವಾನ್ ವಿಷ್ಣು ನಿರ್ದೋಷೋ ನಿಯಾಮಕ ವಿಶಿಷ್ಟ ಜ್ಞಾನ ರೂಪಶ್ಚ ಸಾಮಾನ್ಯ ಜ್ಞಾನ ರೂಪಕ. ವಿಶಿಷ್ಟ ಜ್ಞಾನ ರೂಪನು ಅವನೇ, ಸಾಮಾನ್ಯ ಜ್ಞಾನ ರೂಪನು ಕೊಡೋನು ಅವನೇ. ನೀರು ನಿಯಮನ ಮಾಡೋನವನೇ, ಅದರ ರಸವನ್ನು ನಿಯಮನೂ ಅವನೇ. ಆ ಹೊರಗಿನ ಗುಣಗಳು ಕೂಡ ಆಸಕ್ತಿ ಯಾರಿಗೂ ಇಲ್ಲ. ಅದು 3 ಜನಕ್ಕೆ ಮಾತ್ರ. 3 ಜನಕ್ಕೆ, ಉಳಿದವರಿಗೆ ಲಿಮಿಟೆಡ್ ಸೆನ್ಸ್ ಅಲ್ಲಿ, ಉಳಿದವರಿಗೆ ಇಲ್ವೇ ಇಲ್ಲ. ವಿಶಿಷ್ಟ ನಿತ್ಯ ಶ್ರದ್ಧಾ ಸ್ವರೂಪಶ್ಚ ತಥೈವ ಸ್ಥೈರ್ಯ ರೂಪಕ ಸೈವ ಸರ್ವಕರ್ತಾ ಚ ಸುಪೂರ್ಣಾನಂದ ರೂಪಕ. ನಿತ್ಯ ನಿತ್ಯ ಶ್ರದ್ಧಾ ಸ್ವರೂಪಶ್ಚ, ನಿತ್ಯ ಶ್ರದ್ಧಾ ರೂಪನು ಪರಮಾತ್ಮ, ನಿಯಾಮಕ ಸ್ವರೂಪ ನಿಯಾಮಕನು ಅವನೇ. ಅಥೈವ ಸ್ಥೈರ್ಯ ರೂಪಕ, ಸ್ಥೈರ್ಯವನ್ನು ನಿರೂಪಿಸುವವನು ಅವನೇನೆ. ಸಚ ಸರ್ವಗುಣ ಪೂರ್ಣ, ಎಲ್ಲ ಪೂರ್ಣನಾದವನು ಅವನೇನೆ. ಸಹ ಹಿ
ನಿಶ್ಚಿತ, ಸಚ್ಚ ಅದು ನಿಶ್ಚಿತನೇ. ಭೂಮಾ ಇತ್ಯುಚಾರ್ಯತೆ, ಅದಕ್ಕೆ ದೇವ್ರಿಗೆ ಏನಂತ ಕರೀತಾರೆ? ಭೂಮಾ ಅಂತ ಕರೀತಾರೆ. ಭೂಮಾ ಸಂಪ್ರಸಾದ ತದ್ಯುಪದೇಶಾಚ್ಚ ಬ್ರಹ್ಮಸೂತ್ರ. ನಚ ಸಚ ಸರ್ವಗುಣೈ ಪೂರ್ಣೋ ಭೂಮೇತ್ಯುಚ್ಚಾರ್ಯತೆ ತತಃ. ಯದಧೀನಂ ವಿನಾ ನಾಣ್ಯತ್ ಕಿಂಚಿತ್ ಶಕ್ತಿ ಕುತಶ್ಚನ ಸಭೂಮೋ ಸಭೂಮೋಕ್ತೋ ಅತಿಪೂರ್ಣತ್ವ. ಆಮೇಲೆ ಅನ್ಯದಲ್ಪಮುದೀರ್ಯತೆ. ಯದಧೀನಂ ವಿನಾ ನಾಣ್ಯತ್ ಕಿಂಚಿತಪಿ ಕೃತಶ್ಚನ, ಯಾರ ಅಧೀನ್ಯವಲ್ಲ ಇಲ್ದೇನೆ ಅಷ್ಟು ಜಗತ್ತಲ್ಲಿ ಯಾವ್ಯಾವುದೂ ಇಲ್ಲ, ಪ್ರತಿಯೊಂದು ಕೂಡ ದೇವರ ಅಧೀನ. ಕುತಶ್ಚನ ಸಭೂಮೋ ಸಭೂಮೋ ಮುಕ್ತ, ಭೂಮ ಅಂತ ದೇವರನ್ನು ಕರೀತಾರೆ. ಸಭೂಮ ಇತಿ ಮುಕ್ತ ಅತಿಪೂರ್ಣತ್ವ, ಮತ್ತೆ ಅತಿ ಪದ ಉಪಯೋಗಿಸಿದ್ರು, ಅತ್ಯಂತ ಪೂರ್ಣನಾಗಿದ್ದಕ್ಕೆ ಭೂಮ ಅಂತ ಕರೀತಾರೆ. ಅನ್ಯದ ಅಲ್ಪ ಮುದೀರ್ಯತೆ, ಉಳಿದವರ ದೇವರಿಗೆ ಕಂಪೇರ್ ಮಾಡಿ ಉಳಿದವರ ಅಲ್ಪನೆ. ಪರಮಾತ್ಮ ಭೂಮ, ಇತರ ಅಭೂಮರು. ಯದಹೀನಂ ವಿನಾ ನಾಣ್ಯ ಕಿಂಚಿದಸ್ತಿ ಕುತಶ್ಚನ ಸ ಭೂಮೋ ಅತಿಪೂರ್ಣತ್ವ ಅನ್ಯದಲ್ಪ ಮುತೀರ್ಯತೆ ತೀರ್ಯತೆ ಸ ಸರ್ವಗುಣ ಸಂಪೂರ್ಣ ಸರ್ವದೇಶೇಷು ಸರ್ವದಾ ಸ್ವತಂತ್ರ ಸರ್ವವಸ್ತೂನಿ ತದಧೀನಾನಿ ಸರ್ವಶ. ಆತನ ಮಾತ್ರ ಯಾವ ನ್ಯೂನತೆಗಳು, ಸರ್ವಗುಣ ಪರಿಪೂರ್ಣ ಸಂಪೂರ್ಣ ಸರ್ವದೇಶೇಷು ಸರ್ವದ. ನಂಬರ್ ಒನ್ ಪ್ಲಂಬರ್, ಎಲೆಕ್ಟ್ರಿಷಿಯನ್ ಅಲ್ಲ ಅವನು. ಎಲೆಕ್ಟ್ರಿಷಿಯನ್ ನಂಬರ್ ಒನ್, ಪ್ಲಂಬರ್ ಅಲ್ಲ. ಎರಡು ಇನ್ನೊಂದಲ್ಲ, ಮತ್ತೆ ಎರಡು ಇನ್ನೊಂದು ಅಲ್ಲ ಆಗಿರಲೇಬೇಕು. ಅದಕ್ಕೋಸ್ಕರನೇ ದೋಷ ಬಂತಲ್ಲಿ. ದೇವರೆಲ್ಲ ದೋಷ ಇಲ್ಲ. ಯಾಕೆ ಉಪಯೋಗಿಸ್ತಾರೆ ಅಂದ್ರೆ, ನಮ್ಗೆಲ್ಲ ಕಡೆ ಅಭ್ಯಾಸ ದುರಭ್ಯಾಸ ಏನ್ ಶುರುವಾಗಿದೆ ನಮಗೆ ಅಂದ್ರೆ, ಪೂರ್ಣ ಪೂರ್ಣ ಅಂತ ಕರೆದು ಏನಾಗ್ಬಿಟ್ಟಿದೆ, ಅಪೂರ್ಣನ ಪೂರ್ಣ ಅಂತ ಕರೆಗೆ ಶುರು ಮಾಡ್ಬಿಟ್ಟಿದೆ ನಾವು ಈಗಾಗಲೇ. ಅದಕ್ಕೆ ಏನಾಗತ್ತೆ, ದೇವ್ರು ಹಾಗೆ ಅಂತ ತಿಳ್ಕೊಂಡ್ಬಿಡ್ಬೇಡಿ. ಮತ್ತೆ ಅದೇ ಆಕ್ಚುಲಿ ಮಹಾಪೂರ್ಣ ಹೋಮ ಅತಿವಾದಿ ಹೇಳ್ಬೇಕದು. ಜೊತೆ ಬರೋದಿಲ್ಲ. ನಾಳೆ ಬನ್ನಿ ಸುಮ್ಮನೆ ಹೇಳ್ತಾರೆ, ನಾಳೆ ಬರಲೇಬೇಕು. ಯಾಕೆ ಮೋಸ್ಟ್ ಇಂಪಾರ್ಟೆಂಟ್ ಜಾಬ್ ಇದ್ದಾಗ ಏನ್ ಮಾಡ್ತಾರೆ, ತಪ್ಸಾಗಿಲ್ಲ ನೀವುಗಳು ಸೇರಿಸ್ತಾರೆ. ಅದಕ್ಕೆ ಪೂರ್ಣ ಶಬ್ದಕ್ಕೆ ಒಂದು ಅರ್ಥ ತಿಳ್ಕೊಂಡ್ರೆ ಸಾಕದು. ಆದ್ರೆ ಮಿಸ್ಯೂಸ್ ಆಗ್ತಾ ಬಂದ್ಬಿಟ್ಟಿದೆ ಆಗ್ಲೇ. ಪೂರ್ಣ ಅಂದ್ರೆ ರಿಲೇಟಿವ್ ಪೂರ್ಣ ಅಂತ ತಿಳ್ಕೊಂಡ್ರೆ ನಾವೆಲ್ಲ ಕೂಡ. ಅರ್ಥ ಆಯ್ತಾ? ಹಾಗಾಗಬಾರ್ದು ಅಂತ ಹೇಳೋದಕ್ಕೋಸ್ಕರ ಒತ್ತಿ ಒತ್ತಿ ಹೇಳ್ತಾರೆ. ಔಪಚಾರಿಕ ಆಗಬಾರ್ದು ಮಾತು. ಇದು ನಿಮ್ಮದೇ ಮನೆ 100 ಸತ್ ಹೇಳಿದ್ರು ಅವ್ರದ್ದಲ್ಲ. ಯಾಕೆ ಅವ್ರಿಗೆ ಗೊತ್ತು, ಇವ್ರಿಗೂ ಗೊತ್ತು, ಮತ್ತೆ ಮತ್ತೆ ಹೇಳ್ತಾನೆ ಇರ್ತಾರೆ. ಆದ್ರೆ ಒಂದ್ ಸತ್ ಹೇಳಿದ್ರು ಸಾಕು, ನನ್ನ ಮನೆ ಒಂದೇ ಸತ್ ಹೇಳೋದು. ಯಾಕೆ ಗಟ್ಟಿ ಮಾಡ್ಬೇಕು. ನಮ್ಗೆ ಇದೆಲ್ಲ ಅಭ್ಯಾಸ ಆಗಿರೋದ್ರಿಂದ ಹಾಗಲ್ಲ ಅಂತ ಹೇಳೋದಕ್ಕೋಸ್ಕರ ಡಿಫ್ರೆಂಟ್ ಆಂಗಲ್ ಹೇಳ್ತಾರೆ. ನಮ್ಮ ಜ್ಞಾನ ಡಿಬಿಟೇಷನ್ ಯಾವಾಗಿರುತ್ತೆ, ಹೆಚ್ಚೆಚ್ಚು ಹೇಳ್ಬೇಕಾಗುತ್ತೆ. ಅದಕ್ಕೆ ಹೇಳ್ತಾರೆ. ತಿಳಿದವ್ರಿಗೆ ಅಷ್ಟೇ ಸಾಕು. ಬ್ರಹ್ಮಸೂತ್ರ ಸಾಕು, ಆಚಾರ್ಯ ಯಾವುದು ಬೇಕಿಲ್ಲ, ಹಾಗೆ ಹೇಳ್ತಾರೆ. ಬ್ರಹ್ಮಸೂತ್ರ ಭಾಷ್ಯ ಒಟ್ಟಿಗೆ ಅದು ಸಾಕು.
ಎಂಬ ಮತ್ತೆ ತಿಳಿಸ್ತಾನೆ. ಇಲ್ಲ ಹೋಗಿ ಮತ್ತೆ ಯಾಕೆ ಹೇಳ್ಬೇಕು ಅಂತ ಪ್ರಶ್ನೆ ಬರುತ್ತೆ, ಉತ್ತರ ಸಿಗ್ತಿರ್ಲಿಲ್ಲ. ಯದಧಿನಂ ವಿನಾ ನಾಣ್ಯತೆ ಕಿಂಚಿದಸ್ತಿ ಕುತಶ್ಚನ ಸ ಭೂಮಾಭುಕ್ತೋ ಅತಿಪೂರ್ಣತ್ವ ಅನ್ಯದಲ್ಪ ಮುದೀರ್ಯತೆ ಸ ಸರ್ವಗುಣ ಸಂಪೂರ್ಣ ಸರ್ವದೇಶೇಷು ಸರ್ವದ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ. ಮುಂದೆ ಪ್ರಿಯತಾಂ ಪ್ರೀತೈವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್ ಸರ್ವದಾ ಸ್ವತಂತ್ರ ಸರ್ವವಸ್ತೂನಿ ತದಧೀನಾನಿ ಸರ್ವಶಃ. ಅವನು ಸ್ವತಂತ್ರನಾಗಿದ್ದಾನೆ, ಎಲ್ಲ ವಸ್ತುಗಳು ಅಧೀನದಲ್ಲಿವೆ. ಅಧೀನದವೇನು ಸ್ವಲ್ಪ ಹೊತ್ತು ಸ್ವಲ್ಪ ಅಲ್ಲ, ಅಬ್ಸಲ್ಯೂಟ್ ಸೆಟಲ್ ಅಧೀನದಲ್ಲಿ, ಒಳಗೆ ಹೊರಗೆ ಫುಲ್ಲಿ ನೇಮ್ ಮಾಡ್ತಾನೆ. ಪ್ರತಿಬಿಂಬ ಬಿಂಬ ದೃಷ್ಟಾಂತ ಕೊಟ್ಟ ಮೇಲೆ ಎಷ್ಟೋ ಪ್ರಶ್ನೆ ಉತ್ತರ ಸಿಕ್ಬಿಡುತ್ತೆ. ಪ್ರತಿಬಿಂಬ ಪ್ರತಿಬಿಂಬ ಭಾವದಷ್ಟು ಸ್ಪಷ್ಟವಾಗಿ ಯಾವ ರೀತಿಯಲ್ಲಿ ಹೇಳೋದಕ್ಕೆ ಬರುತ್ತೆ. ಉಳಿದೆಲ್ಲ ಹೇಳ್ತಾರೆ, ಅದ ಅರ್ಥ ಒಂದು ಸ್ಟೇಜ್, ಅದು ಫುಲ್ ಸ್ಟೇಜ್ ಅರ್ಥ ಆಗ್ಬೇಕಾದ್ರೆ ಬಿಂಬ ಪ್ರತಿಬಿಂಬ ಭಾವ ಅದು ಹೇಳಿದ ಮೇಲೆ ಎಲ್ಲ ಟೋಟಲ್ ಡಿಪೆಂಡೆನ್ಸ್. ಸ್ವಲ್ಪ ಕೂಡ ಫಾರ್ ಎವರ್. ಮತ್ತೆ ತಂದೆ ಮಗ ಇದ್ದಾನೆ, ಟೋಟಲ್ ಡಿಪೆಂಡೆಂಟ್ ಆಗೋದಿಲ್ಲ. ಬರ್ತಾ 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 ಏನು ಇವನೇ ಡಿಪೆಂಡೆಂಟ್ ಆಗುತ್ತೆ. ದೇವರು ಹಾಗಲ್ಲ, ಆ ಅರ್ಥ ಬರ್ಬೇಕು. ಸರ್ವಗುಣ ಸಂಪೂರ್ಣ ಸರ್ವದೇಶೇಷು ಸರ್ವದಾ ಸ್ವತಂತ್ರ ಸರ್ವವಸ್ತೂನಿ ತದಧೀನಾನಿ ಸರ್ವಶಃ ಪೂರ್ಣತ್ವಾ ಸುಖರೂಪೋಸೌ ಸರ್ವಕರ್ತಾ ಸುಖತ್ವತಃ ಕರ್ತೃತ್ವ ಸುಸ್ಥಿರಶ್ಚಾಸು ಸ್ಥಿರತ್ವಾದ್ ಆಸ್ತಿಕಸ್ತಥಾ ಆಸ್ತಿಕತ್ವಾಚ್ಚ ಮಂತಾಸೌ ವಿಜ್ಞಾತಾಚ ತಥೋ ಹರಿ ವಿಜ್ಞಾತತ್ವಾಚ್ಚ ನಿರ್ದೋಷಃ ಸರ್ವಸ್ಯಾಪಿ ನಿಯಮಾಕಃ ಭೂಮಾ ನಾರಾಯಣಾಖ್ಯ ಸ್ಯಾತ್ ಸಯೇವ ಅಹಂಕೃತಿ ಸ್ಮೃತಃ. ಇದು ಒಂದೊಳ್ಳೆ ಲಿಂಕ್ ಕೊಡ್ತಾರೆ. ಪೂರ್ಣರಾದರೂ ಸುಖರೂಪ, ಸುಖರ ಸರ್ವಕರ್ತ, ಅದಕ್ಕೇನೆ ಅವನು ಸ್ಥಿರನಾಗಿದ್ದಕ್ಕೆ ಆಸ್ತಿಕ, ಆಸ್ತಿಕ ಆಗಿದ್ದಕ್ಕೆ ಮಂತ ಆಗಿದ್ದಕ್ಕೆ ಸರ್ವೋತ್ತಮ. ಒಂದೊಂದು ಲಿಂಕ್ ಕೊಡ್ತಾ ಹೋಗ್ತಾನೆ. ಅದಿಷ್ಟು ನಾಳೆ ಕಾರಣಮಾಲ ಹಿಂದೆ ಬಂತಲ್ಲ, ಕಾರಣಮಾಲ ಅಲಂಕಾರ ಅಂತ ಹೇಳ್ತಾರೆ. ಅದಿಷ್ಟು ಲಿಂಕ್ ತಗೋಬೇಕು. ಅವ ದೇವರ ಮೇಲೆ ಹೇಗೆ ಅನುಸಂಧಾನ ಮಾಡಬೇಕು, ಮನನ ಮಾಡೋ ರೀತಿ ಅದು. ನಾಳೆ ಅದರ ವಿವರಣೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ.